ನಿಂದಿಸಿ ನುಡಿಯದಿರು ಆರನು, ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು, ಜಯಿಸೆಂದು ಕೈಬಿಡಿದು ಅನುಗ್ರಹಿಸುವ. ನಿಂದಿಸಿ ನುಡಿಯದೆ ಇರು ಆರನು, ಮನಸ್ಸಿಗೆ ಬಂದಂತೆ ನಡೆಯದೆ ಇರು ಇಹದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು, ಜಯಿಸು ಎಂದು ಕೈಬಿಡಿದು ಅನುಗ್ರಹಿಸುವ. ಆರನು ಯಾರನ್ನು? 84 ಲಕ್ಷ ಜೀವರಾಶಿಗಳಲ್ಲಿ ಈ ಜೀವಿಗಳೇನಿದವಲ್ಲ, ಯಾರನ್ನೂ ನಿಯಮ ಬೇಡ, ನಿಂದಿಸಬೇಡ. ನಿಂದಿಸಿ ಅಂದ್ರ ದೂಷಿಸಿ, ನುಡಿಯದಿರು. ನುಡಿಯದಿರ ಅಂದ್ರೆ ನಿನ್ನ ಮನಸ್ಸಿಗೆ ಬಂದಂತೆ ಆ ಮಾತುಗಳನ್ನ ಆಡಬೇಡ. ಯಾರೊಡನೆ ಕೂಡ ಮನಸ್ಸಿಗೆ ನೀ ತಿಳಿದ ಹಾಗೆ ಯಾರಿಗೂ ಮಾತನಾಡಬೇಡ. ಇಹದಲ್ಲಿ ಅಂದ್ರ ಈ ಮರ್ತ್ಯ ಲೋಕದಲ್ಲಿ, ಈ ಭೂಲೋಕದಲ್ಲಿ. ನಡೆಯದಿರು ಅಂದ್ರ ಆಚರಿಸಬೇಡ. ನೀ ಈ ಮೃತ್ಯು ಲೋಕದಲ್ಲಿ ಇದೆಯಲ್ಲಪ್ಪ, ಈ ಭೂಲೋಕದಲ್ಲಿ ಇದೆಯಲ್ಲ, ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಬೇಡ. ಕುಂದು ಒಡೆಯದಿರು, ಕೊರತೆಯನ್ನ ಹೊಂದಬೇಡ. ಕುಂದಂದ್ರ ಕೊರತೆ ಅಂತಿರ್ತಾರೆ ನಮ್ಮ ಹಿರಿಯರು. ಕುಂದು ಕೊರತೆಗಳು ಜೀವನದೊಳಗ ಕುಂದು ಕೊರತೆಗಳು ಬರ್ತಾವಲ್ಲ, ಆ ಕೊರತೆಯನ್ನ ನೀನು ಹೊಂದಬೇಡ. ಕಾಮಾದಿಗಳು ಅಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ. ಕಾಮ ಆಸೆ, ಕ್ರೋಧ ಸಿಟ್ಟು, ಲೋಭ ಅತಿಯಾಸೆ, ಮೋಹ ಮಮತ್ವ ಬುದ್ಧಿ, ಇದು ನಂದು ಇದು ನಾನು ಅಂತ ನೀನು ಕುಂತಿ ಅಂದ್ರ. ಮದ ಮತ್ಸರಗಳು, ನೀನು ಅಹಂಕಾರಿಯಾಗಿ ದುರಹಂಕಾರಿಯಾಗಿ ನಿನ್ನ ಜೀವನದಲ್ಲಿ ಇದು ನೀನ್ ಮಾಡಬೇಡ. ಈ ಕಳ್ಳರನ್ನ ಹೊರಗೆ ಹಾಕಲಾರದ ಅಂತ ಆತ್ಮ ಸ್ವರೂಪ ನಿನಗ ಸಿಗಬೇಕಾಗಿತ್ತಂದ್ರೆ ನೀನೇನ್ ಮಾಡು, ಇವ್ರನ್ನ ಗೆಲ್ಲಬೇಕು. ಯಾರನ್ನ? ಕಾಮ, ಕ್ರೋಧ, ಅನುಗ್ರಹಿಸುವ. ಅನುಗ್ರಹವನ್ನ ಮಾಡತಕ್ಕಂಥ ನಿನ್ನ ಜೀವನದಲ್ಲಿ ಆ ಸದ್ಗುರುನಾಥ್ ಏನ್ ಮಾಡ್ತಾನ? ಕೈ ಬಿಡುವುದಿಲ್ಲ. ಅವನಿಗೆ ನೀನು ಒಂದು ಸಲ ಶರಣಾಗತನಾದಿದ್ರ ನಿನ್ನ ಜೀವನ ಪರ್ಯಂತರವಾಗಿ ಆ ಸದ್ಗುರುನಾಥ ಎಂದೆಂದು ಕೈ ಬಿಡುವುದಿಲ್ಲ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ್ ಅಹುದು ನರರಿಗೆ ಮುಕುತಿ. ಇಂಥ ಸದ್ಗುರುವಿನ ಮಾತನ್ನ ಕೇಳಿ ಆ ಸದ್ಗುರುವಿನ ಅನುಗ್ರಹವನ್ನ ಪಡೆದುಕೊಂಡು ನಿನ್ನ ಅಂತಃಕರಣದಲ್ಲಿ ಇರತಕ್ಕಂಥ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೇನದವಲ್ಲ, ಈ ಕಳ್ಳರು, ಈ ಕಳ್ಳರನ್ನ ನಿನ್ನ ಹೃದಯ ಮಂದಿರದಲ್ಲಿ ಈ ದೇಹದೊಳಗದರಲ್ಲ, ಅವ್ರನ್ನೇನ್ ಮಾಡು? ಹೊರಗೆ ಹಾಕು. ಎಲ್ಲಿವರೆಗೆ ನೀನು ಹೊರಗೆ ಹಾಕುದಿಲ್ಲಲ್ಲ ಅಂತ ನಿಜವಾದ ಸ್ವರೂಪ, ನಿನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುದಿಲ್ಲ. ನಿಂದಿಸಿ ನುಡಿಯದಿರು ಆರನು ಅಂದ್ರ ದೊಡ್ಡವರನ್ನಾಗಲಿ ಮತ್ತ ಸಣ್ಣವರನ್ನಾಗಲಿ, ನಿನಕಿನ ಸಣ್ಣವರಿರ್ಲಿ, ನಿನಕ್ಕಿಂತಲೂ ದೊಡ್ಡವರ ಇರ್ಲಿ, ನಿನಕ್ಕಿಂತ ಪುಣ್ಯಾತ್ಮರನ್ನಾಗಲಿ, ನೀ ಪುಣ್ಯವಂತದಿಯಲ್ಲ, ನಿನಕ್ಕಿಂತ ಪುಣ್ಯವಂತರಾಗಲಿ, ನಿನಕ್ಕಿಂತ ನೀ ಪಾಪಗಳನ್ನ ಮಾಡ್ತಿಂದ್ರ ಪಾಪಿಯನ್ನಾಗಲಿ, ಪಾಪಿಗಳು ಕೂಡ ಅದಾರಲ್ಲ ಜಗತ್ತಿನೊಳಗ, ಪುಣ್ಯಾತ್ಮರನ್ನು ನೀನು ನಿಂದ ಮಾಡಬೇಡ, ಪಾಪಿಗಳನ್ನು ಕೂಡ ನಿಂದ ಮಾಡಬೇಡ, ಅವರಿಗೆ ದೂಷಿಸಿ ಮಾತನಾಡಬೇಡ.
ಯಾಕಂದ್ರ ದುರಿದದೋಳ್ ಅಧಿಕವಾವುದು ನಿಂದೆ. ಪಾಪಗಳಲ್ಲಿ ದುರಿತ ಅಂದ್ರ ಪಾಪ. ಈ ಪಾಪಗಳಲ್ಲಿ ಅಧಿಕವಾದಂಥದ್ದು ಯಾವುದು ಅಂತಂದ್ರ ಇನ್ನೊಬ್ಬರನ್ನ ನಿಂದೆ ಮಾಡುವುದು. ನೀನು ಇನ್ನೊಬ್ಬರಿಗೆ ನಿಂದೆಯನ್ನ ಮಾಡಿದಂದ್ರ ನಿನಗೇನಾಕತಿ? ಪಾಪ ಬರ್ತತಿ. ಎಲ್ಲಕ್ಕೂ ಹೆಚ್ಚಿನ ಪಾಪ ಅದು. ಆ ಮಹತ್ತರವಾದ ಪಾಪದಿಂದ ಮನುಷ್ಯ ಏನ್ ಮಾಡ್ತಾನ? ಅನಂತ ನರಕ ದುಃಖಗಳನ್ನ ಅನುಭವಿಸ್ತಾನ. ಅದಕ್ಕೆ ನೀನೇನ್ ಮಾಡ್ಬೇಡ, ಈ ಮನುಷ್ಯ ಜನ್ಮಕ್ಕ ತೆಗೆದುಕೊಂಡಾಗ, ಈ ಅರಿವಿನ ಜನ್ಮಕ್ಕ ಬಂದಾಗ ನೀನೇನ್ ಮಾಡ್ಬೇಕು? ಪಾಪಗಳನ್ನ ಮಾಡದೆ ಪುಣ್ಯ ಕರ್ಮಗಳನ್ನ ಮಾಡಿ, ಅವರು ದೊಡ್ಡವರೇ ಇರ್ಲಿ ಸಣ್ಣವರೇ ಇರ್ಲಿ, ಪುಣ್ಯಾತ್ಮರರೇ ಇರ್ಲಿ ಪಾಪಾತ್ಮರರ ಇರ್ಲಿ, ಯಾರಿದ್ದರೂ ಕೂಡ ನೀನೇನ್ ಮಾಡ್ಬೇಡ, ಅವರನ್ನ ನಿಂದಿಸಬೇಡ. ಮಾಡಿದವರ ಪಾಪ ಆಡಿದವರ ಬಾಯೊಳಗೆ. ಯಾರರ ಪಾಪ ಮಾಡ್ಯಾರಂತೇಳಿ ಅವ್ರ ಹಂಗ ಇವ್ರ ಹಿಂಗ ಅಂತೇಳಿ ನೀ ಏನಾದರೂ ನಿನ್ನ ಮನಸ್ಸಿಗೆ ಬಂದಂತೆ ಆ ಪಾಪಗಳನ್ನ ಆಡಿ ನೀನು ಕೂಡ ಅವರು ಮಾಡಿದ ಪಾಪಗಳನ್ನ ಅನುಭವಿಸ್ಬೇಕಾಗತ್ತಪ್ಪ. ಅದಕ್ಕೆ ನೀನೇನ್ ಮಾಡ್ಬೇಡ, ಮಾಡಿದವರ ಪಾಪ ಆಡಿದವರ ಬಾಯೊಳಗೆ. ನೀನು ಯಾವ ಪಾಪ ಕೃತ್ಯಗಳನ್ನ ಮಾಡದಿದ್ದರೂ ಕೇವಲ ವಾಣಿಯಿಂದ ಅನ್ಯರು ಮಾಡಿದ್ದನ್ನ ಆಡಿಕೊಳ್ಳುವುದರಿಂದ, ಈಗ ಕಾಯೇನ ಪಾಪ, ಈ ಕಾಯದಿಂದನೂ ಪಾಪಕದಂತ. ಮನಸ್ಸಿನಿಂದನೂ ಕೂಡ ಪಾಪ. ವಾಚ, ಆ ಮಾತನಾಡುವ ಮಾತುಗಳಿಂದ ಕೂಡ ಪಾಪಕತ್. ಅದಕ್ಕಾಗಿ ಈ ಶರೀರದಿಂದನೂ ಕೂಡ ಪಾಪ ಆಗಬಾರದು. ಮಾತನಾಡುವ ಮಾತಿನಿಂದನೂ ಕೂಡ ಪಾಪ ಆಗಬಾರ್ದು. ಅದಕ್ಕೆ ಮನಸ್ಸು ಹೆಂಗಿದೆ? ಮನಸ್ಸು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡಬೇಕು ಅಂತೇಳಿ ಆ ಮನಸ್ಸು ಹೋಗಿ ಹೊರಗ ಏನಾದರೂ ಕೂಡ ಪಾಪ ಕೃತ್ಯ ಮಾಡ್ತಾ ಇತ್ತಂದ್ರ ಅದರಿಂದ ಕೂಡ ಪಾಪಕತ್. ಅದಕ್ಕೆ ನಾವೇನ್ ಮಾಡ್ಬೇಕು? ಕಾಯೇನ, ಮನಸ್ಸು, ಕಾಯದಿಂದ ಶರೀರ, ಈ ಸ್ಥೂಲ ಶರೀರದಿಂದನೂ ಕೂಡ ಪಾಪ ಆಗುವುದನ್ನ ನಮ್ಮ ಜೀವನದೊಳಗೆ ನಾವು ನೋಡ್ಕೋಬೇಕಂತ. ಮನಸ್ಸಿನಿಂದ ಆಗುವಂತ ಪಾಪ ಅದನ್ನು ಕೂಡ ನಾವು ನೋಡ್ಕೋಬೇಕಂತ. ಯಾವುದಾದರೂ ಕೂಡ ಅಂತ ಪಾಪ ಆಗಲಾರದ ಪಾಪಕೃತ್ಯಗಳ ಫಲವನ್ನ ತಾನು ಅನುಭವಿಸ್ಬೇಕಾಗದಂತ. ಯಾರ ಮಾಡಿದ ಪಾಪ ಯಾರ ಅನುಭವಿಸುದಂತ. ಅದಕ್ಕೆ ಅವರು ಪಾಪನರ ಮಾಡ್ಲಿ ಪುಣ್ಯರರ ಮಾಡ್ಲಿ, ದೊಡ್ಡವರರ ಇರ್ಲಿ ಸಣ್ಣವರರ ಇರ್ಲಿ, ಅದಕ್ಕೆ ನೀ ಯಾರಿದ್ರು ಕೂಡ ನೀ ಏನ್ ಮಾಡ್ಬೇಡ, ಯಾರನ್ನು ನಿಂದೆ ಮಾಡಬೇಡ. ನಿಂದಕರು ಹೇಗಿರ್ತಾರಂದ್ರ ನೊಣದಂತೆ ಇರ್ತಾರಂತ. ನಿಂದೇನ್ ಮಾಡ್ತಾರಲ್ಲ, ಇನ್ನೊಬ್ಬರಿಗೆ ನಿಂದೆಯನ್ನ ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು, ಆಡಬಾರದ ಮಾತುಗಳನ್ನಾಡಿ, ನೋಡಬಾರದ ದೃಶ್ಯಗಳನ್ನ ನೋಡಿ, ತಿನ್ನಬಾರದನ್ನ ತಿಂದು, ಕುಡಿಯಬಾರದನ್ನ ಕುಡಿದು ಏನ್ ಮಾಡ್ತಾರ ಅವರು? ನೊಣದಂತೆ. ಆ ನೊಣಗಳಿರ್ತಾವಲ್ಲ, ಆ ನೊಣ ಹೆಂಗ್ ಮಾಡ್ತಾವಂತಂದ್ರ ಪಕ್ವಾನ್ನ ಅನ್ನ ಇದ್ದರೂ ಕೂಡ ಮಾಂಸದ ತುಂಡುಗಳ ನೋಡಿದ ತಕ್ಷಣವೇ ಅದನ್ನು ಬಿಟ್ಟು ಹಾರಿ ಹೊಕ್ಕವಂತ. ಕೊಳಕಾದ ಮಾಂಸವನ್ನ ತಿನ್ನಲಿಕ್ಕೆ ಅವು ನೊಣಗಳು. ಅದಕ್ಕ ಎಷ್ಟೇ ಪಕ್ವಾನ್ ಇದ್ದರೂ ಕೂಡ, ಕಣಗಳು ಹೇಗೆ ಬಿದ್ದಿದ್ದರೂ ಕೂಡ, ಯಾವುದಾದರೂ ಒಂದು ಹೊಲಸನಾರ್ತಕ್ಕಂಥ ಪದಾರ್ಥವನ್ನ ಕಂಡ ಕೂಡಲೇ ಆ ಪಕ್ವಾನ್ನದ ಕಣಗಳ, ಅನ್ನದ ಕಣಗಳನ್ನ ಬಿಟ್ಟು ಹೊಲಸನಾರ್ತಕ್ಕಂಥ ಕೊಳಕಾದ ಆ ಮಾಂಸದ ಕಂಡ ತಿನ್ನಲಿಕ್ಕೆ ಹಾರಿ ಹೊಕ್ಕವಲ್ಲ, ಅದ್ರ ಮೇಲೆ ಕುಡಿರ್ತಾವ. ಪಕ್ವಾನ ಐತಂತ ಆ ಪಕ್ವಾನ ಬಿಟ್ಟು ಹೊಲಸಾದ ಅಂತದ್ದ ಪದಾರ್ಥಗಳಲ್ಲಿ ತಿನ್ನಲಿಕ್ಕೆ ಹೋಗಿ ಕುಂದಿರ್ತಾವಲ್ಲ, ಹಾರಿ ಹೋಗಿ ಹೇಗೋ ಅದರಂತೆ
ದುರ್ಜನರು ಕೂಡ ಜನರಲ್ಲಿರತಕ್ಕಂಥ ಸದ್ಗುಣಗಳನ್ನ ಬಿಟ್ಟು, ಈ ದುರ್ಜನರು ಏನ್ ಮಾಡ್ತಾರ, ಒಳ್ಳೆಯ ಗುಣಗಳನ್ನ ಬಿಟ್ಟು ಕೆಟ್ಟ ಗುಣಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ದುರ್ಗುಣಗಳನ್ನೇ ಆರಿಸಿಕೊಂಡು ಆಡಿಕೊಳ್ತಾರೆ. ಯಾರು? ನಿಂದಕರು. ಅದಕ್ಕೆ ನೀನೇನಾಗಬೇಡ, ನಿಂದಿಸಿ ನುಡಿಯದೆ ಇರು ಆರನು. ಯಾರನ್ನು ಕೂಡ ನೀ ಏನ್ ಮಾಡಬೇಡ, ನಿಂದೆ ಮಾಡಬೇಡ. ಈ ನಿಂದ ನೀ ಮಾಡಿದ್ದಾದ್ರ ಎಂತ ಪಾಪ ಬರ್ತಾವಂದ್ರ ಪಾಪದ ಫಲಗಳನ್ನ ನೀನು ಅನುಭವಿಸ್ಬೇಕಾಗತ್ತಪ್ಪ. ಜಗತ್ತಿನ ಜನರಿಂದ ಅಪಕೀರ್ತಿಯನ್ನ ಹೊಂದಬೇಕಾಗತ್ತೆ ನೀನು. ಯಾರು ನಿಂದೆಯನ್ನ ಮಾಡ್ತಾರಲ್ಲ ಅವರೆಲ್ಲರೂ ಏನಕ್ಕಾರ, ಅಪಕೀರ್ತಿಯನ್ನ ಹೊಂದ್ತಾರೆ. ಆದ್ರ ಸಜ್ಜನರು ಏನದರ, ಅನ್ಯರಲ್ಲಿರತಕ್ಕಂಥ ಸದ್ಗುಣಗಳನ್ನೇ ತೆಗೆದುಕೊಂಡು, ಆ ಸಜ್ಜನರು ಯಾರು ಕೂಡ ಏನ್ ಮಾಡುವುದಿಲ್ಲ, ನಿಂದ ಮಾಡುವುದಿಲ್ಲ. ನಿಂದಕರನ್ನ, ಕೆಟ್ಟರ ಅವರ ಗುಣಗಳನ್ನ ಕೂಡ ತೆಗೆದುಕೊಂಡು ಏನ್ ಮಾಡ್ತಾರೆ, ಇವರು ಹೊಗಳ್ತಾರೆ. ಯಾರು? ಸದ್ಗುಣಗಳು, ಸದ್ಗುಣಿಗಳು, ಸತ್ಸ್ವರೂಪರು. ಅದಕ್ಕ ಅವ್ರ ಜಗತ್ತಿನಲ್ಲಿ ಕೀರ್ತಿಯನ್ನು ಹೊಂತಾರಂತ. ಯಾರು? ಸದ್ಗುರುಗಳು, ಸದ್ಗುಣಗಳನ್ನ ಸಂಪಾದಿಸಿದ ಸತ್ಯ ಶರಣರು, ಸಂತರು, ಮಹಂತರು, ಜ್ಞಾನಿಗಳು. ಅದಕ್ಕೆ ನೀನು ಕೂಡ ಏನ್ ಮಾಡು, ಅವರ ಪಾಪವನ್ನ, ಅವರು ಆಡಿದ ಮಾತುಗಳನ್ನಾಗಲಿ ನೀನೇನ್ ಮಾಡಬೇಡ, ಹೊಗಳಬೇಡ. ಅವರಿಗೆ ಮನಸ್ಸಿ ಬಂದಂತೆ ಮಾತು ಬೇಡ, ಅಪಕೀರ್ತಿ ಹೊಂದುದು ಬೇಡ. ಪಾಪಕ್ಕೆ ಇದು ಹೇತುವಾಗಿರುವ ನಿಂದೆಯನ್ನ ಯಾರಿಗೂ ಮಾಡಬೇಡ. ಅದಕ್ಕೆ ಈ ನಿಂದೆಯನ್ನ ಮಾಡಿ ನೀನೇನಕ್ಕೆ ಅನಂತರ ಪಾಪ ಕೂಪದಲ್ಲಿ ಬಿದ್ದು ಅನುಭವಿಸಲಾರದ ದುಃಖಗಳನ್ನು ಅನುಭವಿಸಿ ನರಕ ಯಾತನೆ ಆಕತಪ್ಪ. ಅದಕ್ಕೆ ನೀ ಏನ್ ಮಾಡಬೇಡ, ಯಾರನ್ನು ನಿಂದಿಸಬೇಡ. ನಿಂದ ಕಾಚಿ ಘರ ಅಸಾವಿ ಸೇಜಾರ ಅಂದ್ರ ತೀರ್ಥಯಾತ್ರೆಗಳಿಗೆ ನೀವು ಏಕೆ ಹೊಕ್ಕೀರಿ? ಈಗ ನಾವು ತೀರ್ಥಯಾತ್ರೆಗೆ ಹೊಕ್ಕೇವಿ, ಪುಣ್ಯಕ್ಷೇತ್ರಕ್ಕೆ ಹೊಕ್ಕೇವಲ್ಲ. ಯಾಕೆ ಹೊಕ್ಕೇವಿ? ಪಾಪ ನಿವೃತ್ತಿಗಾಗಿ ಅಲ್ಲವೇ? ನಾವು ಅನಂತ ಜನ್ಮದಲ್ಲಿ ಅನಂತ ಜೀವನದೊಳಗ ಪಾಪ ಕೃತ್ಯಗಳನ್ನ ಮಾಡೇ ಬಂದಾಗ ಆ ಪಾಪ ಕೃತ್ಯಗಳನ್ನ ಕಳೆದುಕೊಳ್ಳುವಕ್ಕೋಸ್ಕರವಾಗಿ ಎಲ್ಲಿ ಹೊಕ್ಕೇವಿ? ತೀರ್ಥ ಕ್ಷೇತ್ರಕ್ಕೆ ಹೊಕ್ಕೇವಲ್ಲ. ಪಾಪ ನಿವೃತ್ತಿಗಾಗಿ ಅಲ್ಲವೇ? ತೀರ್ಥ ಕ್ಷೇತ್ರಾದಿಗಳಲ್ಲಿ ಹೋಗ್ಬೇಕಾತಂದ್ರ ನಾವು ಏನೋ ರೈಲ್ವೆ ಮುಖಾಂತರವಾಗಲಿ, ಕಾರ್ ಗಾಡಿ ಮುಖಾಂತರವಾಗಲಿ, ವಾಹನ ಮುಖಾಂತರ ಆಗಲಿ, ಇಲ್ಲಿಕಂದ್ರ ಕಾಲಿನ ಮುಖಾಂತರವಾಗಲಿ ನಡ್ಕೊಂತ ಎಷ್ಟೋ ಮಂದಿ ಹೋಗ್ತಾರಲ್ಲ. ಎದಕ್ಕ? ಕ್ಷೇತ್ರಗಳಿಗೆ, ತೀರ್ಥ ಕ್ಷೇತ್ರಗಳಿಗೆ. ಅದಕ್ಕ ಇಂಥ ನಾನಾ ರೀತಿ ತಿರುಗಿ ಕಷ್ಟಪಟ್ಟು ಹೋಗುವಾಗ ನಮ್ಮ ಗಾಡಿಯಲ್ಲಿ ದೂರ ಹೋಗ್ಬೇಕಾದ್ರು ಆಯಾಸ ಆಕತಿ, ತ್ರಾಸ ಆಕತಿ. ನಡೀತಾ ಹೋದ್ವಿ ಅಂದ್ರು ತ್ರಾಸ ಆಕತಿ. ಇಂಥ ಕಷ್ಟಪಟ್ಟು ಪಾಪವನ್ನ ನಿವೃತ್ತಿ ಮಾಡ್ಕೋಬೇಕಂತಾನ ಏನ್ ಮಾಡ್ತೇವಿ ನಾವು? ಆ ತೀರ್ಥ ಕ್ಷೇತ್ರಗಳಿಗೆ ಹೊಕ್ಕೇವಲ್ಲ. ಅದಕ್ಕ ನಾವೆಲ್ಲಿರ್ಬೇಕಂದ್ರೆ ನಿಂದಕರು ಓಣಿಯಲ್ಲಿ ಮನೆ ಮಾಡಿದರೆ. ಯಾರು ನಿಂದಕರದಾರಲ್ಲ, ನಿಂದಕರ ಮನೆ ಅಲ್ಲೇ ಆ ಓಣಿ ಒಳಗ ನಾವು ಮನಿ ಕಟ್ಟಬೇಕಂತ. ಮನಿ ಕಟ್ಟಿ ಅಲ್ಲೇ ವಾಸ ಮಾಡಿದ್ವಿ ಅಂದ್ರ ನಮ್ಮ ಪಾಪ ನಿರ್ಮೂಲಕದಂತ. ಯಾರು ನಿಂದಕರ ಮಾಡ್ಯಾರಲ್ಲ, ನಿಂದಕರದಾರಲ್ಲ, ಇನ್ನೊಬ್ಬರನ್ನ ನಿಂದ ಮಾಡ್ತಿರ್ತಾರಲ್ಲ, ಅವರ ಮನೆಯಲ್ಲಿ ಅಲ್ಲೇ ನಾವು ಕೂಡ ಒಂದು ಮನೆ ಸಮೀಪದೊಳಗ ಮನೆಯನ್ನ ಕಟ್ಟಿ ಅಲ್ಲೇ ನಾವು ವಾಸ ಮಾಡಿದೀವಿ ಅಂದ್ರ ನಮ್ಮ ಪಾಪ ಎಲ್ಲ ಸ್ವಚ್ಛಕತ್. ಯಾಕ? ನಿಂದ ಮಾಡಿ ಮಾಡಿ ನಾವು ಮಾಡಿರುವ ಅನಂತ ಜನ್ಮದಲ್ಲಿ ಪಾಪ ಕೃತ್ಯಗಳನ್ನ ಅವ್ರೇನ್ ಮಾಡ್ತಾರ? ನಾಲಿಗೆಯಿಂದ ನೆಕ್ತಾರಂತ. ಯಾರವರು? ನಿಂದಕರು. ಅದಕ್ಕೆ ಅನಿತ್ಯದಲ್ಲಿ ಬೆಳಗಿನಿಂದ ಹಿಡಿದು ಸಂಜೆವರೆಗೆ ನಿಂದ ಮಾಡ್ತಾರಂತವ್ರು. ಯಾರು? ನಿಂದಕರು ಯಾರದಾರಲ್ಲ ಅವರು.
ನೀನೇನ್ ಮಾಡಬೇಡ, ಯಾರನ್ನು ನಿಂದಿಸಬೇಡ. ನಿನ್ನ ಬೇರೆಯವ್ರು ನಿಂದಿಸ್ಲಿಕ್ಕರೆ ನೀನು ಮಾಡಿರತಕ್ಕಂಥ ಪಾಪ ಕೃತ್ಯಗಳನ್ನ ಏನ್ ಮಾಡ್ತಾರ ಅವರು, ತಮ್ಮ ನಾಲಿಗೆ ಮುಖಾಂತರವಾಗಿ ನೆಕ್ತಾರ. ಅದಕ್ಕ ನಿಂದಕರ ಸ್ವಭಾವ ಎಲ್ಲದು ಅವರ ಓಣಿಯಲ್ಲಿ ನಾವೇನ್ ಮಾಡ್ಬೇಕು, ಮಣಿ ಕಟ್ಟಿದ್ದಾದ್ರ ನಿಮ್ಮ ಮುಂದೆ ನಿಮ್ಮನ್ನ ನಿಂದೆ ಮಾಡಿ ಅವ್ರೇನ್ ಮಾಡ್ತಾರ, ತಾವು ಮಾಡಿರುವ ಪುಣ್ಯನ್ನ ನಿನಗೆ ಕೊಟ್ಟು ನೀನು ಮಾಡಿರುವ ಪಾಪ ಕೃತ್ಯಗಳನ್ನ ಅವರು ಸಹಜವಾಗಿ ಹೌದಾ ಸ್ವೀಕಾರ ಮಾಡ್ತಾರಂತ. ಯಾರು? ನಿಂದಕರು. ಆ ನಿಂದಕರಂತ ನೀನ್ ಆಗಬೇಡ. ಅದಕ್ಕೆ ಏನ್ ಮಾಡ್ಬೇಕು ನಾವು, ನಿಂದಕರಿರಬೇಕಿರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧವೋ ಹಾಗೆ ನಿಂದಕರಿರಬೇಕು. ನಿಂದಕರಿದ್ದಾಗ ಹೆಂಗದರ ಅವರು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧವೋ ಹಾಗೆಂತ. ಈಗ ಮಲಮೂತ್ರಗಳನ್ನ ಬಹಿರ್ದೇಶಕ್ಕೆ ಹೋಗಿ ಸ್ವಚ್ಛವಾಗಿ ನಾವು ಮಾಡಿ ಬಂದಾಗ ಅದೇನ್ ಮಾಡ್ತತಿ, ಮಲಮೂತ್ರ ಹೊಲಸು ಮಾಡಿ ಬಂದಾಗ ಹಂದಿ ಹೆಂಗ ಆ ಮಲವನ್ನ ತಿಂದು ಕೇರಿಯನ್ನ ಸ್ವಚ್ಛ ಮಾಡ್ತೈತಲ್ಲ, ಹಾಗೆ ಈ ನಿಂದಕರಂತ ನಾವು ಮಾಡಿದ ಆ ಪಾಪವನ್ನ ತಾವು ಸ್ವೀಕಾರ ಮಾಡಿ ನಾಲಿಗೆಯಿಂದ ನೆಕ್ತಾರಂತದನ್ನ. ಯಾವ ಊರೊಳಗ ಮುನ್ಸಿಪಾಲಿಟಿ ಇಲ್ಲ, ಭಂಗಿ ಇಲ್ಲ, ಆ ಊರೊಳಗ 8-10 ಹಂದಿಗಳಿದ್ದು ಅಂದ್ರೆ ಸಾಕಂತ. ಮುನ್ಸಿಪಾಲಿಟಿ ಇರಲಾರ, ಈ ಸಂಡಾಸ್ ರೂಮ್ ಅಂತಾರಲ್ಲ ಅವು ಇರಲಾರ. ಅದ ಏನ್ ಮಾಡ್ತಾರ, ಸಂಡಾಸ್ ಇದ್ರು ಕೂಡ ನಮ್ಮ ಮಂದಿ ಮಾಡ್ತಾರ. ಏನ್ ಮಾಡ್ತಾರ, ಸಂಡಾಸ ಮನೆ ಗೌರ್ಮೆಂಟ್ ತರ ಕಟ್ಕೋರಿ ಅಂತ ಕೊಟ್ರ ಅದ್ರಾಗ ಕಟ್ಟಿಗೆ ಕುಳ್ಳು ಸುರವಿ ಅದನ್ನ ಬಂದ್ ಮಾಡಿ ಮತ್ತೆ ಏನ್ ಮಾಡಕತ್ತಾರ, ಹೊರಗ ಹೋಗ್ತಾರಲ್ಲ. ಹೊರಗ್ ಹೋಗಿ ಇಡೇ ರಸ್ತೆ ಎಲ್ಲ ಹೊಲಸು ಮಾಡಿ ಬರ್ತಾರಲ್ಲ, ಅಂತ ಹೊಲಸು ಮಾಡಿ ಬಂದಿರತಕ್ಕಂಥ ಈ ಹಂದಿಗಳಿದ್ದು ಅದ್ರ 8-10 ಹಂದಿ ಇದ್ರ ಅದನ್ನೆಲ್ಲ ಸ್ವಚ್ಛ ಮಾಡ್ತಾವಲ್ಲ, ಹಾಗೆ ಕೇರಿ ಅತಿ ಸ್ವಚ್ಛ ಇರ್ತೈತಂದಾಗ ಹಾಗೆ ಇವರು ಕೂಡ ಏನದಾರ, ನಿಂದಕರು. ಯಾವ ಊರಲ್ಲಿ ಇರ್ತಾರಲ್ಲಿ ಇವರು, ಆ ಊರೊಳಗ ನಿಂದಕರನ್ನ ಬಿಟ್ಟು ಉಳಿದವರೆಲ್ಲ ಪುಣ್ಯವಂತರ ಇರ್ತಾರ. ನಿಂದಕರು ಊರ್ ತುಂಬ ಇರುದಿಲ್ಲ, ಕರೆ ಒಂದಿಷ್ಟು ಮಂದಿ ಇರ್ತಾರಲ್ಲ, ಅವರು ಉಳಿದವರು ಪುಣ್ಯವಂತರು ಇರ್ತಾರ. ಪಾಪಿಗಳು ಅಲ್ಲಿ ಸಿಗುವುದಿಲ್ಲ. ಅವರ ಪಾಪವನ್ನ ಮಲವನ್ನೆಲ್ಲ ನಿಂದಕರೆಂಬುವ ಹಂದಿಗಳು ತಿಂದ ಹಾಗೆ ಸ್ವಚ್ಛ ಮಾಡಿ ಬಿಡ್ತಾವಲ್ಲ. ಮಾಡಿರುವ ಮಲವನ್ನ ಸ್ವಚ್ಛ ಮಾಡಿದಂತೆ ನಿಂದಕರೆಂಬ ಹಂದಿಗಳು ಕೂಡ ಏನ್ ಮಾಡ್ತಾರ, ಅದನ್ನ ತಿಂದು ಸ್ವಚ್ಛ ಮಾಡ್ತಾವಲ್ಲ. ಹಂದಿ ಇದ್ದ ಊರು ಹೇಗೆ ಸ್ವಚ್ಛ ಐತಲ್ಲ, ಹಾಗೆ ನಿಂದಕರ ಇದ್ದ ಊರು ಅತಿ ಸ್ವಚ್ಛ ಅಂತ. ಅದೇನಿದೆ, ಪುಣ್ಯದಿಂದ ಕೂಡಿರ್ತದಂತ. ಯಾಕ? ಅದಕ್ಕ ಚಿದಾನಂದ ಅವಧೂತರು ಕೂಡ ಹೇಳ್ಯಾರ. ಏನ್ ಹೇಳ್ಯಾರ? ತಮ್ಮ ಜ್ಞಾನ ಸಿಂಧುವೆ ಗ್ರಂಥದೊಳಗೆ ಹೇಳ್ಯಾರ, ನಿಂದಕರನ್ನ ಕಂಡರೆ ಅವರನ್ನ ಮೊದಲು ವಂದಿಸಿರಿ. ಯಾರ ನಿಂದಕರದಾರಲ್ಲ, ನೀವು ಪುಣ್ಯಾತ್ಮರಾದವರು, ನಿಮ್ಮ ಪಾಪ ಕಳೆದುಕೊಂಡವರು, ಏನ್ ಮಾಡ್ರಿ, ಆ ನಿಂದಕರಿಗೆ ನಮಸ್ಕಾರ ಮಾಡ್ರಿ. ಯಾಕ? ಅವರು ತಾಯಿಗಿಂತನೂ ಕೂಡ ಶ್ರೇಷ್ಠರದರಂತ. ತಾಯಿ ಏನ್ ಮಾಡ್ಯಾಳ, ನಾವು ಮಾಡಿರುವ ಮಲಮೂತ್ರಗಳನ್ನ ಅರಿವೆಯಿಂದಾಗಲಿ, ಮಣ್ಣಿನಿಂದಾಗಲಿ, ಶಗಣಿಯಿಂದಾಗಲಿ ನಾವು ಮಾಡಿರುವ ಮಲವನ್ನ ಆಕೆ ಮಾಡ್ಯಾಳ, ಒಂದು ಸೆರಗಿನಿಂದ ಮೂಗು ಮುಚ್ಚಿಕೊಂಡು ಮೂಗಿಡ್ಕೊಂಡು ಒಂದು ಕಡೆ ಮಗು ಮಾಡಿರುವ ಮಲವನ್ನ ಕೈಯಿಂದ ಹಿಡಿದು ಏನ್ ಮಾಡ್ತಾಳ, ಹೊರಗೆ ಚೆಲ್ತಾಳಲ್ಲ. ಯಾರು? ತಾಯಿ. ಗುರು ಕೂಡ ಅದನ್ನಲ್ಲ, ಗುರುಕ್ಕಿಂತಲೂ ಶ್ರೇಷ್ಠ ಯಾರು? ನಿಂದಕರು. ಹಂಗ ತಾಯಿ ತನ್ನ ಮಗು ಮಾಡಿದಂಥ ಮಲವನ್ನ ಕೆಸರಿನಿಂದಾಗಲಿ ಸಗಣಿಯಿಂದಾಗಲಿ ಒರೆಸಿ
ಎಡಗೈಯಿಂದ ಹಿಡ್ಕೊಂಡು ಮೂಗು ಮುಚ್ಕೊಂಡು ದೂರ ಚೆಲ್ತಾಳಲ್ಲ, ಯಾರು? ತಾಯಿ. ಆದ್ರ ನಿಂದಕರು ನಾವು ಮಾಡಿದಂತ ಪಾಪವೆಂಬ ಮಲವನ್ನ ತಮ್ಮ ನಾಲಿಗೆಯಿಂದ ನೆಕ್ತಾರಲ್ಲ, ತಾಯಿಗಿಂತ ಶ್ರೇಷ್ಠ ಅಲ್ಲವೇ? ಅದಕ್ಕೆ ತಾಯಿಗಿಂತಲೂ ಶ್ರೇಷ್ಠ ಅಂತ ಹೇಳ್ಯಾರಂತವ್ರು. ಯಾರಿಗೆ? ಆ ನಿಂದಕರಿಗೆ. ಇನ್ನು ಗುರುನು ಕೂಡ ಶಿಷ್ಯನಲ್ಲಿರತಕ್ಕಂಥ ಪಾಪಗಳನ್ನ ಕಳಿಬೇಕಾದ್ರ ಆ ಗುರು ಏನ್ ಮಾಡ್ತಾನ? ತಿಥಿ ನೋಡ್ತಾನ, ವಾರ ನೋಡ್ತಾನ, ನಕ್ಷತ್ರಗಳನ್ನ ನೋಡ್ತಾನಲ್ಲ. ನೋಡಪ್ಪ, ನಿನಗ ಉಪದೇಶ ಕೊಡ್ಬೇಕಾದ್ರ ನೀನು ಇಂಥ ವಾರ ಬಾ, ಇಂಥ ತಿಥಿ ಇದ್ದಾಗ ಬಾ, ಇಂಥ ನಕ್ಷತ್ರ ಇದ್ದಾಗ ಬಾ ಅಂತ ಕೂಡ ಏನ್ ಮಾಡ್ತಾನ? ಗುರು ಹೇಳ್ತಾನಲ್ಲ. ಅವನಿಗೆ ಉಪದೇಶವನ್ನ ಮಾಡಿ ಅವನ ಪಾಪಗಳನ್ನ ನಿವಾರಣೆ ಮಾಡ್ತಾನಲ್ಲ ಗುರು. ಆದ್ರ ನಿಂದಕ ಏನ್ ಮಾಡ್ತಾನ? ತಿಥಿ ನೋಡುವುದಿಲ್ಲ, ವಾರ ನೋಡುವುದಿಲ್ಲ, ನಕ್ಷತ್ರ ನೋಡುವುದಿಲ್ಲ, ಏನನ್ನ ನೋಡಲಾರದ, ಏನನ್ನ ಅಪೇಕ್ಷಿಸದೆ ಏನ್ ಮಾಡ್ತಾನವ? ಸದಾವ ಕಾಲದಲ್ಲಿ ಇವನ ಪಾಪಗಳನ್ನ ಕಳಿತಾನಲ್ಲ. ಯಾರು? ನಿಂದಕನಾದವರು. ಅದಕ್ಕ ಗುರುವಿಗಿಂತಲೂ ಕೂಡ, ಗುರುವಿನಕ್ಕಿಂತಲೂ ಕೂಡ ಶ್ರೇಷ್ಠ ಅಂತ ಯಾರು ಹೇಳ್ಯಾರ? ಆ ನಿಂದಕರು. ನಿಂದಕರು ಜಗತ್ತಿನಲ್ಲಿ ತುಚ್ಛ. ಹಾಗಾರ ಖರೆ. ಆ ಕಾರಣದಿಂದ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ತಾರ? ಜೀವನನ್ನ ಕುರಿತು, ಹೇ ಮನುಷ್ಯನೇ, ನೀನು ಏನ್ ಮಾಡಬೇಡಪ್ಪ? ನಿಂದಿಸಿ ನುಡಿಯದಿರು ಆರನು. ಯಾರಿಗೋ ನಿಂದ ಮಾಡಬೇಡ. ಈ ನಿಂದಕರ ಹಣೆಬರ ಹೇಳಿದ್ರಲ್ಲ, ಹಂಗ ನೀನಾಗಬೇಡ. ಒಂದು ವೇಳೆ ಇನ್ನೊಬ್ಬರನ್ನ ನೀನು ನಿಂದಿಸಿದ್ದಾದ್ರ ತಕ್ಷಣದಲ್ಲಿ ಮಹತ್ತರವಾದ ಪಾಪ ನಿನಗೆ ಪ್ರಾಪ್ತಕತಪ್ಪ. ನೀನು ನಿಂದಿಸಿದೆ ಅಂದ್ರ ನಿನಗ ಪಾಪ ಬರ್ತತಿ. ಅದಕ್ಕ ನೀ ಯಾರನ್ನೋ ನಿಂದ ಮಾಡಬೇಡ. ಒಂದಾನೊಂದು ಕಾಲದೊಳಗ ಒಬ್ಬ ಯೌವನಸ್ಥನಾದ ರಾಜ ಇದ್ದ. ಆ ರಾಜ ಯೌವನದಿಂದ ಕೂಡಿದ್ದ, ಬಹಳ ಸುಂದರನಾಗಿದ್ದ, ರಾಜ್ಯವನ್ನ ಆಳ್ತಾ ಇದ್ದ. ಯೌವನ ಮದದಲ್ಲಿ ಏನ್ ಮಾಡ್ತಾರಂತಂದ್ರ, ಪುಣ್ಯಯನ್ನ ಮಾಡಲಾರದ ಬರೇ ಪಾಪ ಕೃತ್ಯಗಳಲ್ಲಿ ತಮ್ಮ ಮನಸ್ಸು ಎರಗಿ ತಾವು ಯಾರೋ ಏನನ್ನಾದರೂ ಬೇಕಂತ ಬಯಸಿ ಬೇಡಿದಾಗ ಕೂಡ ಕೊಡೋ ಸಾಮರ್ಥ್ಯ ಎಲ್ಲ ಇರ್ತೈತಿ. ಕಡೆ ಸಿರಿ ಸಂಪತ್ತು ಇರ್ತೈತಿ, ಮುತ್ತು ರತ್ನಗಳು ಇರ್ತಾವ, ಅನ್ನ ಸಾಕಷ್ಟು ಇರ್ತೈತಿ. ಕರೆ ಇದ್ದರೂ ಕೂಡ ಒಬ್ಬೊಬ್ರು ಏನದಾರ, ತಮಗ ಬೇಕು, ನಾವು ಅನುಭವಿಸಬೇಕು, ನಾವು ಇನ್ನೊಬ್ಬರಿಗೆ ಕೊಡಬಾರದಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನ ಮಾಡ್ತಿದ್ದ ಆ ರಾಜ. ಯೌವನ, ಬಹಳ ಯೌವನ, ಶರೀರದಲ್ಲಿ ಶಕ್ತಿ ಸಾಮರ್ಥ್ಯ ಕೂಡ ತುಂಬಿಕೊಂಡಿತ್ತು. ಆ ಯೌವನಸ್ಥನಾದ ರಾಜ ರಾಜ್ಯ ಆಳ್ತಾ ಇದ್ನಲ್ಲ. ಅದೇ ಕಾಲದೊಳಗ ಒಬ್ಬ ಭಿಕ್ಷುಕ ಏನ್ ಮಾಡಿದ? ಕೇವಲ ಬ್ರಹ್ಮಾನಂದದ ಸ್ಥಿತಿಯಲ್ಲಿದ್ದುಕೊಂಡು ಶರೀರದ ಪರವೇ ಇಲ್ಲದೆ ಈ ಅವಧೂತ ಮನುಷ್ಯ ಭಿಕ್ಷುಕ ಏನ್ ಮಾಡಿದ? ತನ್ನ ಬ್ರಹ್ಮಾನಂದದ ಸ್ಥಿತಿಯಲ್ಲಿ ಶರೀರವನ್ನ ಮರೆತು ಪರವೇ ಇಲ್ಲದೆ ದಿಗಂಬರನಾಗಿ ಎಲ್ಲಿ ಹೋಗ್ಯಾನ? ಯೌವನಸ್ಥನಾದ ರಾಜನ ಅರಮನೆಗೆ ಹೋಗ್ಯಾನ. ಅವ ತನ್ನ ಮನದ ಮನೆಗೆ ಬಂದಂತೆ, ಮನ ಬಂದಂತೆ ಸಂಚರಿಸ್ತಿದ್ದ. ಯಾರು? ಯೋಗೀಶ. ಒಬ್ಬ ಭಿಕ್ಷುಕ ತನಗೆ ಹೆಂಗ ಮನಸ್ಸಿಗೆ ಬಂದಂಗನ, ಹೆಂಗ ಮನಸ್ಸು ಹೇಳ್ತದಲ್ಲ ಅದರಂತೆ ತಾನು ಬ್ರಹ್ಮಾನಂದದ ಸ್ಥಿತಿಯಲ್ಲಿದ್ದುಕೊಂಡು ಸಂಚಾರ ಮಾಡ್ತಿದ್ದ. ಹೀಗೆ ಸಂಚಾರ ಮಾಡ್ತಿರುವಾಗ ನದಿ, ಪರ್ವತ, ಪಟ್ಟಣ, ಅರಣ್ಯ ಮೊದಲಾದಗಳ ಹತ್ತಿದರೂ ಕೂಡ ಇದು ನದಿ ಅನ್ನುವ ಪ್ರಜ್ಞೆ ಇಲ್ಲ, ಇದು ಪರ್ವತ ಅನ್ನುವ ಪ್ರಜ್ಞೆ ಇಲ್ಲ, ಇದು ಪಟ್ಟಣ ಅನ್ನುವ ಪ್ರಜ್ಞೆ ಇಲ್ಲ, ಇದು ಹಳ್ಳಿ ಅನ್ನುವ ಪ್ರಜ್ಞೆ ಇಲ್ಲ. ಯಾರಿಗೆ? ಆ ಯೋಗೀಶನಿಗೆ.
ಇದು ಅರಣ್ಯ ಎಂಬುದು ಕೂಡ ಪ್ರಜ್ಞೆ ಇಲ್ಲದ ತನ್ನ ಬ್ರಹ್ಮಾನಂದದ ಸ್ಥಿತಿಯಲ್ಲಿ ಮಾಡ್ತಿದ್ದ, ಸಂಚಾರ ಮಾಡ್ತಿದ್ದ. ಯಾರೋ ಆ ಒಬ್ಬ ಯೋಗೀಶ ಅದೇ ಪಟ್ಟಣಕ್ಕೆ ಬಂದ. ಯಾವ ಪಟ್ಟಣ? ರಾಜ ವ್ಯವಸ್ಥನಾಗಿದ್ದ, ಸಿರಿ ಸಂಪತ್ತು ಸಾಕಷ್ಟಿದ್ದ ರಾಜ ಮೊದಲೇ. ಆ ಪಟ್ಟಣಕ್ಕೆ ಬಂದ. ಸಂಚರಿಸುವಾಗ ಅವನಿಗೇನಾತಂದ್ರ ಅಕಸ್ಮಾತ್ ದಾರಿಯೊಳಗ ರಾಜನ ಅರಮನೆ ಹತ್ಯಂತ. ಯಾರಿಗೆ? ಆ ಬ್ರಹ್ಮಾನಂದದ ಎಲ್ಲಿರತಕ್ಕಂಥ ಆ ಯತೀಶ್ವರನಿಗೆ. ಅರಮನೆ ಹತ್ತಿದಾಗ ಯೋಗಿ ಏನ್ ಮಾಡಿದ? ಮನಸ್ಸಿನಲ್ಲಿ ಭಿಕ್ಷೆ ಬೇಡಬೇಕೆಂಬ ಇಚ್ಛೆ ಆತಂತವನಿಗೆ. ಯಾವ? ತನ್ನ ಆನಂದದ ಸ್ಥಿತಿಯಲ್ಲಿ ಇದ್ದಂತ ಪುರುಷ, ಯಾವುದು ತನ್ನ ಶರೀರದ ಮೇಲೆ ಪ್ರಜ್ಞೆ ಇರಲಾರದ ಬ್ರಹ್ಮಾನಂದದ ಸ್ವರೂಪದಲ್ಲಿರತಕ್ಕಂಥ ಈ ಭಿಕ್ಷುಕ ಸಂತ ಏನ್ ಮಾಡಿದ? ಆ ರಾಜನಲ್ಲಿ ಭಿಕ್ಷೆಯನ್ನ ಬೇಡಬೇಕಂತ ಇಚ್ಛೆ ಆತಂತವನಿ. ಯಾರಿಗೆ? ಭಿಕ್ಷುವಿಗೆ. ತತ್ಕ್ಷಣದಲ್ಲಿ ಏನ್ ಮಾಡಿದ? ರಾಜನ ಅರಮನೆಯ ಮುಂದೆ ನಿಂತ ದಿಗಂಬರನಾಗಿದ್ದಂಥ ಆ ಯೋಗೀಶನನ್ನ, ಸಂತನನ್ನ ನೋಡಿ ರಾಜನನ್ನ ಕೇಳ್ತಾನ, ಓಂ ಭವತಿ ಭಿಕ್ಷಾಂದೇಹಿ, ನನಗೆ ಅನ್ನವನ್ನ ಕೊಡು, ಭವತಿ ಭಿಕ್ಷಾಂದೇಹಿ ಅಂತ ನಿಂತಂತ. ಯಾರೋ? ಆ ಯೋಗೀಶ. ರಾಜ ಇದನ್ನ ನೋಡಿ ಅಂತಾನ, ಅಲ್ಲ ನೋಡಿದ್ರೆ ಹಂಗದೆ ನೀನು, ಅಡ್ಡ ಕಡದ್ರ 6 ಮಂದಿ ಅಕ್ಕಿ, ಉದ್ದ ಕಡದ್ರ 3 ಮಂದಿ ಅಕ್ಕಿ, ಕೋಣನಂತೆ ಇರ್ತೀನಿ. ಆ ಭಿಕ್ಷುಕನಿಗೆ, ಆ ಸಂತನಿಗೆ ಅಂತಾನೆ. ಯಾರೋ? ರಾಜ. ಭಿಕ್ಷೆ ಬೇಡಲಿಕ್ಕೆ ತಿಳಿಯುವುದಿಲ್ಲವೇ ನಿನಗೆ? ತಿಳಿತೈತಿಲ್ ನಿನಗ? ದುಡ್ಕೊಂಡ್ ತಿನ್ನಕ್ ಏನಾಗೈತಿ ನಿನಗ? ಶರೀರದಲ್ಲಿ ಶಕ್ತಿ ಇಲ್ಲವೇ? ಏನು ಶರೀರ ಕೃಷಿ ಆಗಿದೆಯಾ? ಬೇಕಾದಂತ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಯಾಕ ನೀ ದುಡು ತಿಂತ ಆಗ್ತಾ ಇಲ್ಲ ನಿನಗ? ತಿನ್ನಬಾರದಂತ ಮಾತಾಡಿದ. ಆಗ ಯೋಗೀಶ್ವರ ಇದನ್ನ ಕೇಳಿ ಸುಮ್ಮನೆ ಏನ್ ಮಾಡಿದ? ನಗತಾ ನಿಂತಂತ. ತಗಾಕ್ ಹತ್ತಿದ. ಈ ವ್ಯವಸ್ಥನಾದ ರಾಜನ ಮಾತನ್ನ ಕೇಳಿ ನಗಾಕ್ ಹತ್ತಿದ. ಅಲ್ಲಿ ಇದ್ದಂತ ಜನ, ಮಹಾರಾಜರೇ, ಇವ ದೊಡ್ಡ ಮಹಾತ್ಮದನ. ಆ ರಾಜನಿಗೆ ಹೇಳಕತ್ತಾರ ಪ್ರಜೆಗಳು, ಇವ ದೊಡ್ಡ ಮಹಾತ್ಮದನ, ಸಂತದನ, ತನ್ನ ಬ್ರಹ್ಮಾನಂದದಲ್ಲಿ ಶರೀರದ ಪರವೇ ಇಲ್ಲದೆ ಹೀಗೆ ತಿರುಗಾಡಕತ್ತನಂತ ಹೇಳ್ತಾರ. ಯಾಕ? ಬರೇ ಬತ್ತಲದನ. ಯಾರು? ಆ ಭಿಕ್ಷುಕ. ಅದಕ್ಕ ತನ್ನ ಶರೀರದ ಪರವೇ ಇಲ್ಲದೆ ಇವ ತಿರುಗಾಡಕತ್ತಾನಂತ ಹೇಳಿದರು ಕೂಡ ರಾಜ ಏನಂತನ? ಶರೀರದ ಮೇಲೆ ಪರೆ ಇಲ್ಲವೋ ಇವನಿಗೆ? ನೋಡೋಣ, ಹಂಗಾರ ಪರೀಕ್ಷೆ ಮಾಡೋಣ, ಇವನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂತಾನ. ಯಾರೋ? ಆ ರಾಜ. ಹೇಳಿದಾಗ ಏನಂತಾರ ಅವರು? ಇವನ ಪರಿಸ್ಥಿತಿ ಹೇಗಿದೆ ನಾವು ನೋಡೋಣ ಅಂತ ಹೇಳಿ ಆ ರಾಜ ಹೇಳ್ತಾನ ಅವರಿಗೆ. ಯಾರಿಗೆ? ತನ್ನ ರಾಜ್ಯದಲ್ಲಿರತಕ್ಕಂಥ ಪ್ರಜೆಗಳಿಗೆ. ಅವಾಗ ರಾಜ, ಇವರಿಗೆ ಶರೀರದ ಮೇಲೆ ಪರೆ ಇಲ್ಲವೋ? ಅದಕ್ಕ ಅವನ ಸಮೀಪಕ್ಕೆ ಹೋಗಿ ಅಲ್ಲಿ ಕಟ್ಟಿದ್ದ ಕುದುರೆಯ ಲದ್ದೆಯನ್ನ ತಂದು, ಯಾಕ? ರಾಜನಲ್ಲಿ ಕುದುರೆ, ಆನೆ, ಒಂಟೆ ಎಲ್ಲವೂ ಕೂಡ ಇದ್ದುವಲ್ಲ. ಇವನ ನೋಡಿದ ತಕ್ಷಣ ಅಲ್ಲೇ ಸಮೀಪದಲ್ಲಿ ಕುದುರೆ ಲದ್ದಿತ್ತಂತ. ಆ ಕುದುರೆಯ ಲದ್ದೆಯನ್ನ ಇವನಿಗೆ ಭಿಕ್ಷೆಯನ್ನ ನೀಡಿದ ಆ ರಾಜ. ಯಾರಿಗೆ? ಆ ಯತೀಶ್ವರನಿಗೆ. ಆ ರಾಜ ಕುದುರೆ ಲದ್ದಿಯನ್ನ ತಂದು ಕೈ ಒಳಗೆ ಹಾಕೋದೊಂದೇ ತಡ. ಆ ಯೋಗೀಶ ಏನ್ ಮಾಡಿದ? ಸಂತ ಏನ್ ಮಾಡಿದ? ರಾಜನು ಕೊಟ್ಟಿರುವ ಕೈಯೊಳಗ ಭಿಕ್ಷೆಯಾಗಿ ಆ ಕುದುರೆ ಲದ್ದೆಯನ್ನ ಹಾಕಿದ್ದಲ್ಲ,
ಅದನ್ನೇ ಮಾಡಿದ, ತನ್ನ ಬಾಯಿಯೊಳಗ ಹಾಕಿಕೊಂಡು ತಿನ್ನುತ್ತಾ ಹೊರಟು ಹೋದ. ಯಾರು? ಸಂತ ಭಿಕ್ಷುಕ. ಒಂದು ತುತ್ತು ಪ್ರಸಾದ ಮಹಾಯೋಗೇಶ್ವರನ ಬಾಯಲ್ಲಿ ಯಾವಾತ ಹಾಕ್ತಾನಲ್ಲ, ಅವನಿಗೆ ಅದರ 1000ದಷ್ಟು ಪ್ರಸಾದ ಕತಂತು. ಅದಕ್ಕ ತತ್ವಬಲ್ಲ ಶಿವಜ್ಞಾನಿಗೆ ಒಂದು ತುತ್ತು ಅನ್ನವನ್ನ ಹಾಕಿದರೆ ಕೈಲಾಸ ಒತ್ತಿ ಬೀಳ್ತದಂತ. ಯಾಕೆ? ಬಲ್ಲಂಥ ಜ್ಞಾನಿ, ತನ್ನ ಆನಂದದ ಸ್ವರೂಪದಲ್ಲಿರತಕ್ಕಂಥ ಯೋಗಿ ಇವ ಏನ್ ಮಾಡಿದ? ರಾಜ ಅವನಿಗೆ ಅನ್ನವನ್ನ ಭವತಿ ಭಿಕ್ಷಾಂದೇಹಿ ಅಂತ ಬೇಡಿದಾಗ ಆ ಕುದುರೆಯ ಲದ್ದಿಯನ್ನ ನೀಡಿದ ರಾಜ. ಅವ ಅಂದ, ಯಾಕ? ಯಾವುದೇ ಪರವೇ ಇಲ್ಲದೆ, ಅರುವೆ ಇಲ್ಲದೆ ತನ್ನ ಆತ್ಮ ಬ್ರಹ್ಮಾನಂದದಲ್ಲಿ ಇರತಕ್ಕಂಥ ಸಂತ ಆ ಕುದುರೆ ಲದ್ದಿ ಕೈಯೊಳಗ ಹಾಕಿದಾಗ ಅದೇ ಮಾಡಿದ, ತಿನ್ನತಾ ಮುಂದಕ್ಕೆ ಹೋದ. ಯಾಕಿದು ಅನ್ನ ಅನ್ನೋದು ಗೊತ್ತಿಲ್ಲ, ಇದು ಲದ್ದಿ ಅನ್ನೋದು ಗೊತ್ತಿಲ್ಲ. ಅಂಥದ್ದನ್ನವ ತಿನ್ಕೊಂತ ಹೋದ. ಅದೇನಾಗಿತ್ತಂದ್ರ ಅವನಿಗೆ 1000ದಷ್ಟು ಪ್ರಸಾದ ಹಾಕತಂತ ನಿಯಮ ಅನುಸಾರವಾಗಿ ರಾಜನಿಗೆ ನಿತ್ಯದಲ್ಲಿ ಸ್ವಪ್ನ ಬೀಳಕತ್ಯಂತ. ಯಾರಿಗೆ? ಆ ಯುವಕನಾದ ಆ ರಾಜನಿಗೆ ಸ್ವಪ್ನ ಬೀಳ್ತಿದ್ದಂತ ದಿನಾಲು. ಅವಾಗ ವಿಚಾರ ಮಾಡಿದ, ರಾಜನಿಗೆ ಒತ್ತಾಯ ಪಡಿಸ್ತಾ ಇದ್ದ, ನಿತ್ಯವೂ ಇದೇ ಪ್ರಕಾರ ಕನಸು ಬೀಳುವುದನ್ನ ಕಂಡು ರಾಜ ಈ ಲದ್ದಿಯ ಗುಡ್ಡವನ್ನ ತಿಂದು ಹೇಗೆ ತೀರಿಸಬೇಕಂತ ಚಿಂತೆಗೊಳಗಾನ. ನಾನರ ಒಂದು ಹಿಡಿ ಆ ಕುದುರೆ ಲದ್ದೆ ಈ ಭಿಕ್ಷುಕನಿಗೆ ನೀಡೇನೆಂದಾಗ, ಇದು ಗುಡ್ಡದಷ್ಟು ಈ ಕುದುರೆ ಲದ್ದಿ ನನ್ನ ಕಣ್ಣು ಮುಂದೆ ನಿಂದಿರ್ತೈತಲ್ಲ, ಎಲ್ಲೇ? ಸ್ವಪ್ನದಲ್ಲಿ. ಯಾವಾಗರ ಇದನ್ನ ನಾನು ತಿಂದು ತೀರಿಸಬೇಕಂತ ಆ ಯುವಕನಾದ ರಾಜ ಚಿಂತೆಗೆ ಒಳಗಾನಂತ. ಅದಕ್ಕೆ ತನ್ನ ರಾಜ್ಯದಲ್ಲಿರತಕ್ಕಂಥ ಪಂಡಿತರನ್ನ ಕರೆಸಿದ, ರಾಜಕ್ಕ ಅರಮನೆಗೆ ಕರೆಸಿದ, ಜ್ಯೋತಿಷ್ಯರನ್ನ ಕರೆಸಿ ನನಗೆ ಯಾಕೆ ಸ್ವಪ್ನ ಬೀಳ್ತೈತಲ್ಲ, ಈ ಸ್ವಪ್ನದಲ್ಲಿ ನನಗ ಕುದುರೆ ಲದ್ದಿ ಗುಡ್ಡದಂತೆ ತೋರ್ತತಿ, ಎಷ್ಟು ದೊಡ್ಡದಿದು ಗುಡ್ಡ, ಇದನ್ನ ನಾನು ಯಾವಾಗ ತಿಂದು ಅನುಭವಿಸ್ಬೇಕು ಅಂತೇಳಿ ಏನ್ ಮಾಡಿದ, ಎಲ್ಲರನ್ನ ಕರೆಸಿ ತಾನು ಸ್ವಪ್ನದಲ್ಲಿ ಕಾಣತಕ್ಕಂಥ ಎಲ್ಲಾ ವಿಚಾರವನ್ನ ಕೇಳ್ತಾನ. ಯಾರಿಗೆ? ಪಂಡಿತರನಿಗೆ ಕೇಳ್ತಾನ. ತನ್ನ ರಾಜ್ಯದಲ್ಲಿರತಕ್ಕಂಥ ಜ್ಯೋತಿಷ್ಯ ಹೇಳೋವರನ್ನ ಕರೆಸ್ತಾನ, ಪಂಚಾಂಗ ಹೇಳೋರನ್ನ ಕರೆಸ್ತಾನ. ಅದಕ್ಕ ಇದರ ನಿವಾರಣೆ ಮಾಡುವ ಬಗೆ ಹೇಗೆ? ಈ ಬಗೆ ಕುದುರೆ ಲದ್ದಿ ಗುಡ್ಡ ನನ್ನ ಮುಂದೆ ನಿಂದಿರ್ತೈತಲ್ಲ, ಇದನ್ನ ಕರಗಿಸ್ಬೇಕಾಗೈತಲ್ಲ, ಇದರ ವಿಚಾರವನ್ನ ನನಗೆ ಹೇಳ್ರಿ ಅಂತೇಳಿ ಇದ್ರ ಬಗೆ ಹೇಗೆ ಅಂತ ಕೇಳ್ತಾ. ಯಾರು? ಆ ಯುವಕನಾದ ರಾಜ. ಅವಾಗ ಅವ್ರಂದ್ರು, ತಮ್ಮ ಶಾಸ್ತ್ರಗಳನ್ನ ಓದಿ, ಪುರಾಣಗಳನ್ನ ಓದಿ, ಪಂಚಾಂಗವನ್ನ ನೋಡಿ ಏನ್ ಮಾಡ್ತಾರ? ತೆಗೆದು ನೋಡ್ತಾರ. ನೋಡಿದಾಗ ರಾಜ, ಒಬ್ಬ ಮಹಾತ್ಮ ಯೋಗೀಶ ಬಂದಿದ್ನೇನು ನಿನ್ನ ಅರಮನೆಗೆ? ಭಿಕ್ಷೆಗಾಗಿ ಒಬ್ಬ ಸಂತ ಬಂದಿದ್ನೇನು ಅಂತ ಕೇಳ್ತಾರ. ಹೌದು, ಬಂದಿದ್ದ. ಒಬ್ಬ ಭಿಕ್ಷುಕ ನನ್ನ ಅರಮನೆಗೆ ಬಂದಾಗ ನೀ ಏನ್ ಮಾಡಿ ಅವಂಗ ಕುದುರೆ ಲದ್ದಿಯನ್ನೇನಾದರೂ ಕೂಡ ನೀ ಹಾಕಿ ಏನು ಭಿಕ್ಷೆಯನ್ನ ಕೊಟ್ಟಿ ಏನು ಅಂತ ಕೇಳ್ತಾರ. ಹೌದು, ಬಂದಿದ್ನಲ್ಲ, ಅವನಿಗೆ ನಾ ಏನನ್ನ ನೀಡೇನಂತಂದ್ರ ಅನ್ನ ಅಂತ ಇದು ತಿಳ್ಕೊಂಡು ಕುದುರೆಯ ಲದ್ದಿಯನ್ನ ಅವನ ಕೈಯೊಳಗ ನಾ ನೀಡಿದೆ ಅಂದ ರಾಜ. ಅದಕ್ಕಂದ್ರ ಅವರು, ನೋಡು, ಇಲ್ಲಿ ಲದ್ದಿ ಹಾಕಿ ಅಲ್ಲಿ ನೀನು ಮಹಾತ್ಮನ ಕೈಯೊಳಗ, ಆ ಸಂತನ ಕೈಯೊಳಗ ತನ್ನ ದೇಹದ ಪರವೆ ಇಲ್ಲದೆ ಇರತಕ್ಕಂಥ ಬ್ರಹ್ಮಾನಂದದಲ್ಲಿರತಕ್ಕಂಥ ಅಂತ ಯೋಗಿಗೆ ನೀನೆಡೆ ಆ ಕುದುರೆಯ ಲದ್ದಿಯನ್ನ ಅನ್ನಂತ ನೀಡಿಯಲ್ಲ,
ಅದರ ಫಲರೂಪವಾಗಿ ಈ ಕುದುರೆ ಲದ್ದಿ ಗುಡ್ಡ ಬಂದ್ ನಿಲ್ಲಕತ್ತೈತಪ್ಪ. ಅದಕ್ಕೆ ನೀನೇನ್ ಮಾಡ್ಬೇಕು, ನಿನ್ನ ಜೀವನ ಪರ್ಯಂತರವಾಗಿ ಇದನ್ನ ಉಂಡು ಅನುಭವಿಸ್ಬೇಕು. ನೀ ಬರೇ ಒಂದು ಹಿಡಿಯ ಕುದುರೆಯ ಲದ್ದಿಯನ್ನ ಮಹಾತ್ಮನಿಗೆ ಭಿಕ್ಷೆ ಅಂತ ನೀಡಿಯಲ್ಲ, ಅದೆಷ್ಟಾಗೈತೆ, ಕೋಟಿ ಕೋಟಿ ಪ್ರಸಾದ ಆಗಿ ಗುಡ್ಡದಂತ ನಿನಗ ಕಣ್ಣಿಗೆ ಕಾಣ್ತತಲ್ಲ, ಅದನ್ನ ನೀನೇನ್ ಮಾಡ್ಬೇಕು, ಉಂಡೇ ತೀರಬೇಕು ಅಂದ್ರು. ಯಾರು? ಪಂಚಾಂಗ ಹೇಳುವವರು, ಪಂಡಿತರು ಮತ್ತ ಜ್ಯೋತಿಷಕಾರರು ಎಲ್ಲವನ್ನ ನೋಡಿ ಹೇಳ್ತಾರೆ, ಈ ಗುಡ್ಡವನ್ನ ನಾ ಹೆಂಗ ಕರಗಿಸ್ಕೊಲಿ, ಈ ಲದ್ದಿ ಗುಡ್ಡ ಬಂದ್ ನಿಲ್ತದಂತ ಹೇಳಿ ಹೇಳ್ತಿದಲ್ಲ. ಆ ರಾಜನನ್ನ ಕೇಳ್ತಾರ, ನೀವ್ ಯಾರಿಗಾದರೂ ಲದ್ದಿ ದಾನ ಮಾಡಿರಿ, ಈ ಗುಡ್ಡ ಬಂದ್ ನಿಲ್ತಂದಾಗ ಯಾರಿಗಾದರೂ ಕೂಡ ದಾನ ಮಾಡಿರಿ ನಾವು. ಅವಾಗ ಕೇಳಿದಾಗ ರಾಜ ಅಂತಾನ, ಹೌದು, ನಾನೇನ್ ಮಾಡೇನಿ, ಕುದುರೆಯ ಲದ್ದಿಯನ್ನ, ಒಂದು ಹಿಡಿ ಲದ್ದಿಯನ್ನ ನಾನು ಒಬ್ಬ ಹುಚ್ಚನಿಗೆ ದಾನ ಮಾಡೇನಿ. ಹುಚ್ಚ ಬಂದಿದ್ದ ನನ್ನ ಅರಮನೆಗೆ, ತನ್ನ ಶರೀರದ ಪರವೇ ಇಲ್ಲದಂತ ಹುಚ್ಚ, ಮೈಯೊಳಗ ಒಂದು ಗೇನು ಬಟ್ಟೆ ಇರಲಾರದಂತ ಹುಚ್ಚ ಬಂದಿದ್ದ. ಅಂತ ಹುಚ್ಚನಿಗೆ ನಾನೇನ್ ಮಾಡೇನಿ, ಕುದುರೆಯ ಒಂದು ಹಿಡಿ ಲದ್ದಿಯನ್ನ ದಾನ ಮಾಡೇನಿ ಅಂದ. ಅವ್ರಂದ್ರು ಜನರು, ಇವ ಹುಚ್ಚಲ್ಲಪ್ಪ, ಯೋಗೀಶ್ವರ ಅದನವ. ಆ ಯೋಗೀಶ್ವರನಿಗೆ ನೀ ಮಾಡಿ ಹಿಡಿಲದ್ದಿಯನ್ನ ದಾನ ಮಾಡಿಯಲ್ಲ. ಆಗ ಪಂಡಿತರಂತಾರ, ಇದು ಬಿಡಲಿಕ್ಕೆ ಬರುವುದಿಲ್ಲ. ಒಬ್ಬ ಸಂತನಿಗೆ, ಒಬ್ಬ ಭಿಕ್ಷುಕನಿಗೆ ನೀ ಕುದುರೆ ಲದ್ದಿಯನ್ನ ದಾನ ಮಾಡಿಯಲ್ಲ, ಆ ದಾನ ಏನಾಗೈತಂದ್ರೆ ಸಾವಿರಾರು ಪಟ್ಟು ನಿನಗಾಗಿ ಬಂದಿತ್ತದು. ಅದಕ್ಕ ಕೊಟ್ಟಿದ್ದು ತನ ಬಚ್ಚಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬಿಡ, ಮುಂದೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಅಂತ ಹೇಳ್ಯಾರಲ್ಲ ಸರ್ವಜ್ಞ ಕವಿಗಳು. ನೀ ಮಾಡಿದ್ದು ನಿನಗೆ, ಅದನ್ನ ನೀನೇನ್ ಮಾಡ್ಬೇಕು, ಉಂಡು ತೀರಿಸಲೇಬೇಕು. ಅದಕ್ಕೆ ಹೇಳಿದಾಗ, ಇದನ್ನ ತಿನ್ನಿಸ್ಲಿಕ್ಕೆ ತಿಂದು ತೀರ್ಸಾಕರಿ ಹೆಂಗ, ಇದು ಗುಡ್ಡದಷ್ಟು ಬಿದ್ದೈತಿ, ಇದು ಸಾವಿರಾರು ಸಾವಿರಾರು ಪಟ್ಟಾಗಿ ಬಿದ್ದೈತಲ್ಲ, ಯಾವ್ದು ಆ ಕುದುರೆ ಲದ್ದಿ. ಅದಕ್ಕ ಇದನ್ನ ಹೆಂಗ ಕರಗಿಸುದು, ಇದಕ್ಕೇನಾದ್ರು ಬೇರೆ ಉಪಾಯ ಏನಾದ್ರು ಐತಿನಂತ ಹುಡುಗ್ರಂತನ ಯಾರೋ ರಾಜ. ಅವಾಗ ಈ ಗುಡ್ಡ ಸವೆಯಬೇಕಾದ್ರ, ಈ ಗುಡ್ಡ ಪರ್ವತದಷ್ಟು ಕುದುರೆ ಲದ್ದಿ ನೀನು ದಾನ ಮಾಡಿಯಲ್ಲ ಒಬ್ಬ ಭಿಕ್ಷುಕನಿಗೆ, ಇದು ಕರಗಬೇಕಾತಂದ್ರ ಏನಾಗಬೇಕು, ನಿನ್ನ ನಿಂದಿಸಬೇಕು. ಎಲ್ಲರೂ ಯಾರು ಬರ್ತಾರಲ್ಲ ಬರೇ ನಿನ್ನ ಬೈಬೇಕು, ನಿನ್ನ ನಿಂದ ಮಾಡ್ಬೇಕು. ನಿಂದ ಮಾಡಿದಾಗ ಇದೇನಾಕತಿ, ಗುಡ್ಡ ಸವೆದು ಹೋಗತಿ. ನಿಮಗ್ ಹೇಗೆ ಪ್ರಾಪ್ತ ಆಗಬೇಕಲ್ಲ ಅಂತಂದಾಗ ಕೇಳ್ತಾರ, ಪಂಡಿತರಿಗೆ ಜ್ಯೋತಿಷರಿಗೆ ಕೇಳ್ತಾರ. ಅವಾಗಂತಾರ ಅವರು, ಮಹಾರಾಜರೇ ತಾವೇ ಹೇಳಿ, ನೀವ ಹೇಳ್ರಿ ನಮಗ. ಅವ ಅಂತಾನ, ಹೆಂಡ್ರಿಲ್ಲ, ಇದ್ದ ಹೆಂಡತಿ ಮಹಾರಾಣಿ ಏನಾಗಳ, ಯೌವನದಲ್ಲಿ ತೀರಿಕೊಂಡಾಳ. ಈ ಅರಮನೆಯಲ್ಲಿ ಮಹಾರಾಣಿ ತೀರಿಕೊಂಡಾಳ, ನಮಗ ಹೆಂಡತಿನ ಇಲ್ಲ, ಮಹಾರಾಣಿ ಇಲ್ಲ ಅಂತ ಹೇಳಿದಾಗ ಯೌವನ ವಯಸ್ಸಿನಿಂದ ಕೂಡಿದಂಥ ಒಬ್ಬ ರಾಜಕುಮಾರಿ ಮಾತ್ರದಳ. ಇಲ್ಲೇ ರಾಜ್ಯದಲ್ಲಿ ತನ್ನ ಅರಮನೆಯಲ್ಲಿ ಯೌವನಸ್ಥನಾದ ಆ ರಾಜನ ಹೆಂಡತಿ ಮಹಾರಾಣಿ ತೀರಿಕೊಂಡಾಳ. ಏನ್ ಮಾಡ್ಯಾಳ, ಒಂದು ಮಗಳನ್ನ ಹೆತ್ತು ಆ ಮಹಾರಾಣಿ ತೀರಿಕೊಂಡಾಳ, ರಾಜಕುಮಾರಿ ಮಾತ್ರ ಅದಾಳ ಅಂತಂದ. ಯಾರು? ಆ ರಾಜ. ಯೌವನ ವಯಸ್ಸಿನಿಂದ ಕೂಡಿದಂಥ ಒಬ್ಬ ಮಗಳ ಅದಾಳಂದಾಗ, ರಾಜಕುಮಾರಿ ಅದಾಳಂದಾಗ ಅವಳನ್ನ ಕರೆದುಕೊಂಡು ಹೋಗಿ, ನೀನು ಈ ಅರಮನೆಯನ್ನ ಬಿಟ್ಟು ಊರ್ ಹೊರಗ
ಜನರಿಲ್ಲದಂಥ ಸ್ಥಳಕ್ಕ ನಿನ್ನ ಬಂಗ್ಲೆಯಲ್ಲಿ, ಅಲ್ಲೇ ಯಾರಿರಬಾರದು, ಯಾರು ಜನಸ್ಥೂಮ ಇರಬಾರದು. ಅಂತ ಜನರಲ್ಲಿ ಇರಲಾರದಂತ ಸ್ಥಳದೊಳಗ ನೀನೇನ್ ಮಾಡು, ಬಂಗ್ಲೆಯಲ್ಲಿ ನೀವಿಬ್ಬರು ವಾಸ ಮಾಡಿದ್ದಾದರೆ, ರಾಜಕುಮಾರಿ ಮತ್ತು ರಾಜನಾದವನು ನೀನು ಈ ಅರಮನೆಯನ್ನ ಬಿಟ್ಟು ಎಲ್ಲಿ ಹೋಗ್ಬೇಕು, ಊರ ಹೊರಗ ಯಾರು ಇರಲಾರದ ಜಾಗದಲ್ಲಿ ಬಂಗ್ಲೆಯನ್ನ ಕಟ್ಟಿಕೊಂಡು ಅಲ್ಲಿ ನೀವಿಬ್ಬರು, ಮಗಳು ಮತ್ತು ನೀನು ವಾಸ ಮಾಡಿದ್ದಾದ್ರ ನಿಮ್ಮನ್ನೇನ್ ಮಾಡ್ತಾರ, ಊರ ಜನರು, ನಿನ್ನ ರಾಜ್ಯದ ಪ್ರಜೆಗಳು ನಿನ್ನನ್ನ ನಿಂದಿಸ ಹತ್ತಾರಲ್ಲ. ಆ ನಿಂದ ಮಾಡಿ 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 ಗುಡ್ಡದಷ್ಟು ಬಿದ್ದಿರುವ ಈ ಕುದುರೆ ಲದ್ದೇನ ಕತಿ, ನಾಶಕತಿ. ಅವ್ರು ಹೇಳ್ತಾರ, ಪಂಡಿತರು ಹೇಳ್ತಾರ, ಜ್ಯೋತಿಷ್ಕಾರರು ಕೂಡ ಹೇಳ್ತಾರಲ್ಲ. ಅದಕ್ಕ ನೀ ಹಿಂಗ ಮಾಡುವವರೆಗೆ, ಎಲ್ಲಿವರೆಗೆ ನೀನು ಈತ್ಯರನಾಗಿ ಮಾಡುವುದಿಲ್ಲಲ್ಲ ಅಲ್ಲಿವರೆಗೆ ಅದೇನಾಗುವುದಿಲ್ಲ, ಆ ಕುದುರೆಯ ಲದ್ದಿ ಪರ್ವತ ಕರಗುವುದಿಲ್ಲ. ಯಾರಂತಾರೆ ಇವನಿಗೆ, ರಾಜನಿಗೆ? ಜ್ಯೋತಿಷರು ಮತ್ತು ಪಂಡಿತರು ಹೇಳ್ತಾರೆ. ಆ ಗುಡ್ಡ ಏನ್ ಮಾಡಿತ್ತು, ತನ್ನ ಅರಮನೆಯನ್ನ ಬಿಟ್ಟು ವಯಸ್ಸಿನಲ್ಲಿ ಬರ್ಜೇರ್, ಆ ವಯಸ್ಸಿನಲ್ಲಿದ್ದಂಥ ರಾಜಕುಮಾರಿಯನ್ನ ಕರೆಕೊಂಡು ಅರಮನೆಯನ್ನ ಬಿಟ್ಟು ಬಂಗ್ಲೆಯಲ್ಲಿ ವಾಸ ಮಾಡಿದ ಆ ಯುವಸ್ಥನಾದ ರಾಜ ಯುವಕ. ಆಗ ಗುಡ್ಡ ಕರಗಲಿಕ್ಕೆ ಪ್ರಾಪ್ತ ಆದಂತೆ ಎಲ್ಲರೂ ಕೂಡ, ಊರ ಜನಗರು, ಅವನ ಪ್ರಜೆಗಳು ಎಲ್ಲರೂ ಏನ್ ಮಾಡಕತ್ತಿ, ಇರುದೊಂದು ರಾಜಕುಮಾರಿ, ಜನರಿಲ್ಲದ ಸ್ಥಳಕ್ಕೆ ಹೋಗಿ ಇವರಿಬ್ರ ವಾಸ ಮಾಡ್ತಾರಂತಂದ್ರ ಇಂಥ ರಾಜರಿದ್ರಿ ಏನ್ ಮಾಡುದು ಅಂತೇಳಿ ಎಲ್ಲ ಪ್ರಜೆಗಳು ಕೂಡ ನಿಂದ ಮಾಡಕತ್ತಿದ್ರಂತ. ಯಾರಿಗೆ? ಆ ಯುವಕನಾದ ರಾಜನಿಗೆ. ಆಗ ಈ ಗುಡ್ಡ ಕರಗಲಿಕ್ಕೆ ಹತ್ಯಂತ. ಇವ ಪರ್ವತದಷ್ಟು ಆ ಕುದುರೆ ಬೆಟ್ಟ ಕರಗಾಕತ್ಯಂತ. ಹೆಂಗ ಊರ ಜನರು ರಾಜನನ್ನ ನಿಂದ ಮಾಡಕತ್ತಿದ್ರಲ್ಲ, ಹಂಗ ಕರಗಾಕತ್ಯಂತ. ಅವಾಗ ಜನರು, ರಾಜನ ತಲೆ ಕೆಟ್ಟಿದೆ, ನಮ್ಮ ರಾಜನ ತಲೆ, ಮಹಾರಾಣಿ ಸತ್ತು ಹೋಗ್ಯಾಳ, ಇದ್ದ ರಾಜಕುಮಾರಿಯನ್ನ ಏನ್ ಮಾಡ್ಯಾನ, ಜನರಿಲ್ಲದ ಸ್ಥಳಕ್ಕೆ ಕರೆಕೊಂಡು ಹೋಗಿ ತಾನು ತನ್ನ ಮನಸ್ಸಿಗೆ ಬಂದಂತೆ ಜೀವನವನ್ನ ಮಾಡ್ತಾನಂದಾಗ ನಮ್ಮ ರಾಜನ ತಲೆ ಕೆಟ್ಟಿದೆ. ಪ್ರಜೆಗಳಂತಾರ. ಇದ್ವೊಬ್ಬ ಮಗಳು, ಆಕಿ ಮಗಳೇನಗಳ ವಯಸ್ಸಿಗೆ ಬಂದಾಳ. ಆ ಮಗಳನ್ನ ಮದುವೆಯನ್ನ ಮಾಡುವುದು ಬಿಟ್ಟು ತನ್ನ ಮಹಾರಾಣಿ ಸತ್ತಾಳಂತೇಳಿ ಆ ಮಗಳನ್ನ ಕರೆದುಕೊಂಡು ಊರ್ ಹೊರಗ ಇರಲಾರದಂತ ಸ್ಥಳಕ್ಕೆ ಕರೆಕೊಂಡು ಹೋಗಿ ಹಂತ ಮಗಳ ಜೊತೆಗೆ ಜೀವನವನ್ನ ಮಾಡ್ತಾನಲ್ಲ, ರಾಜನ ತಲೆ ಕೆಟ್ಟಿದೆ. ಜನರು ಆಡಕತ್ತಿದ್ರಂತ, ಪ್ರಜೆಗಳು. ಆ ರಾಜಕುಮಾರಿ ವಯಸ್ಸಿಗೆ ಬಂದಾಳ, ಹಂತಕಿನ್ನ ಲಗ್ನನೂ ಮಾಡಿಲ್ಲ. ಆಕಿನೇನ್ ಮಾಡ್ಯಾನ, ಕರೆಕೊಂಡು ಹೋಗ್ಯಾನಲ್ಲ, ಅವಳನ್ನ ಕರೆಕೊಂಡು ಹೋಗಿ ಜನರಿಲ್ಲದ ಸ್ಥಳದಲ್ಲಿ ವಾಸ ಮಾಡಕತ್ತನಲ್ಲ ಈ ರಾಜ. ಅಂದಮೇಲೆ ಈ ರಾಜನ ತಲೆ ಕೆಟ್ಟಿದೆ. ಎಲ್ಲಾ ಪ್ರಜೆಗಳೇನಂತಾರ, ನಮ್ಮ ರಾಜನ ತಲೆ ಕೆಟ್ಟಿದೆ. ಯಾಕೆ? ಮಹಾರಾಣಿ ಸತ್ತು ಹೋಗ್ಯಾಳ, ಒಂದ ಮಗುವನ್ನ ಹಡೆದು ಸತ್ತು ಹೋಗ್ಯಾಳಲ್ಲ. ಹೆಂಡತಿ ಇರಲಾರದಕ್ಕಾಗಿ ವಯಸ್ಸಿನ ಮಗಳನ್ನ ಏನ್ ಮಾಡ್ಯಾನ, ಜನರಿಲ್ಲದ ಸ್ಥಳಕ್ಕೆ ಹೋಗಿ ಇಬ್ಬರು ವಾಸ ಮಾಡ್ಯಾರಲ್ಲ. ಇಂಥ ರಾಜ ಇದ್ದರೆ ಏನು ಪ್ರಯೋಜನ? ಜನರಿಲ್ಲದ ಸ್ಥಳದಲ್ಲಿ ಮಗಳನ್ನ ಕರೆದುಕೊಂಡು ಹೋಗಿ ರಾಜ ಅರಮನೆಯನ್ನ ಬಿಟ್ಟು ಅಲ್ಲಿ ಹೋಗಿ ಬಂಗ್ಲೆದೊಳಗ ವಾಸ ಮಾಡ್ಯಾನಂತಂದ್ರ ಏನಿದೆ, ಇಂಥ ರಾಜ ಇದ್ರೇನು ಪ್ರಯೋಜನ ಅಂತ ಏನ್ ಮಾಡಿದ್ರು, ಊರ ಜನರ, ತನ್ನ ಪ್ರಜೆಗಳು, ಸುತ್ತಮುತ್ತ ಹಳ್ಳಿಯ, ಶಹರದ, ಪಟ್ಟಣದ ಜನ ಆಡಿಕೊಳ್ಳಕತ್ತಿದ್ರು ಯಾರಿಗೆ? ಆ ರಾಜನಿಗೆ. ಆಗ ಆ ಲದ್ದಿ
ಗುಡ್ಡವೆಲ್ಲ ಕರಗಿ ಕುದುರೆಯ ಲದ್ದೆಯನ್ನ ದಾನ ಮಾಡಿದ್ನಲ್ಲ ಆ ಮಹಾಯೋಗೀಶನಿಗೆ, ಸಂತನಿಗೆ, ಶರಣನಿಗೆ, ಮಹಾತ್ಮನಿಗೆ ಆ ಗುಡ್ಡ ಕರಗಿ ಯೋಗೀಶ್ವರನ ಬಾಯಲ್ಲಿ ಎಷ್ಟು ಹಾಕಿದ್ದನೋ ತನ್ನ ಕೈಯಲ್ಲಿ ಹಿಡಿ ಮಾಡಿ ಹಾಕಿ ಅವನ ಕೈಯಲ್ಲಿ ಹಾಕಿದ್ನಲ್ಲ ಅಷ್ಟ ಉಳಿತಂತದು ಆ ಕುದುರೆಯ ಬೆಟ್ಟ, ಲದ್ದಿಯ ಬೆಟ್ಟ. ಆಗ ಜೋಯಿಸರು ಅವರನ್ನ ಕುರಿತು ಇನ್ನಷ್ಟು ಮಾತ್ರ ಇದೇನೈತು ಉಳಿದೈತಲ್ಲ, ಇಲ್ಲಿಯ ಪರ್ಯಂತರವಾಗಿ ನಿನ್ನ ಪ್ರಜೆಗಳು ನಿನ್ನ ರಾಜ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಲ್ಲಿರತಕ್ಕಂಥವರು ಎಲ್ಲರೂ ನಿನ್ನೇನ್ ಮಾಡ್ಯಾರ, ನಿಂದ ಮಾಡಿ 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 ಆ ಪರ್ವತದಷ್ಟು ಬಿದ್ದಷ್ಟು ಅಂತ ಕುದುರೆ ಲದ್ದಿಯನ್ನ ಅವ್ರೇನ್ ಮಾಡ್ಯಾರ, ತಗೊಂಡಾರ. ನೀನ್ ಎಷ್ಟು ಆ ಮಹಾತ್ಮನಿಗೆ, ಸಂತನಿಗೆ ನಿನ್ನ ಕೈ ತುಂಬ ನೀಡಿದ್ಯಲ್ಲ, ಇದನ್ನೇ ಮಾಡ್ಬೇಕು, ಆ ಯೋಗೀಶ್ವರ ಸಂತ ತಿಂದು ಅದನ್ನ ಅನುಭವಿಸ್ಯಾನಲ್ಲ, ಇದನ್ನಷ್ಟು ನೀ ತಿನ್ನಲೇಬೇಕಂದ್ರಂತ. ಯಾರಿಗೆ? ಆ ರಾಜನಿಗೆ. ಅದಕ್ಕ ಇಂಥ ಪಾಪ ನಿಂದೆಯಿಂದ ನಿವೃತ್ತಿ ಆಕತಂದಾಗ ನಿಂದ ಮಾಡತಕ್ಕಂಥ ಪುರುಷರಿಗೆ ಹೊಕ್ಕತ್ತಲ್ಲ, ಅದಕ್ಕೆ ನೀನೇನ್ ಮಾಡ್ಬೇಡಪ್ಪ, ಪಾಪಕ್ಕೆ ಕಾರಣವಾದ ನಿಂದೆಯನ್ನ ಮಾಡಬೇಡ. ಯಾರನ್ನು ನಿಂದ ಮಾಡಬೇಡ. ನೀನು ಒಬ್ಬರನ್ನು ಕೂಡ ಆಡಿಕೊಳ್ಳುವುದೇ ನಮ್ಮ ಮನಸ್ಸಿನ ಧರ್ಮ ಆಗಿದೆಯಲ್ಲ, ಅದು ಬಿಡಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬರನ್ನ ಅವರ ಮಾಡಿದ ಪಾಪಗಳನ್ನ ಆಡಿಕೊಂಡಾಗ ಅದಕ್ಕ ಮಾಡಿದವರ ಪಾಪ ಆಡಿದವರ ಬಾಯಿಗಳಿಗೆ ಅನ್ನುವ ಹಾಗೆ, ಅದಕ್ಕ ಮನಸ್ಸಿಗೆ ಬಂದಂತೆ ನೀನೇನ್ ಮಾಡಬೇಡ, ನಿಂದೆ ಮಾಡಬೇಡ. ಅದಕ್ಕೆ ಸದ್ಗುಣಗಳನ್ನ ಆಡಿಕೊಂಡಾಗ ಅವರ ದುರ್ಗುಣಗಳನ್ನ ಮಾತ್ರ ಆಡಿಕೊಳ್ಳಬೇಡ. ಅದಕ್ಕೇನಂದ್ರೆ ಅವರು ನಿಂದಿಸಿ ನುಡಿಯದಿರು ಆರನು, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ, ಹಿಂಗ್ ಹೇಳ್ಯಾರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿಗೆ ಬಂದಂತೆ ನಾವು ನಡೆಯಲಾರದ ಸದ್ಗುರುನಾಥರು ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆದಿದ್ದಾದ್ರೆ ಅದಕ್ಕ ನಿಂದೆಯನ್ನ ಮಾಡಲಾರದ ಅವರನ್ನ ವಂದಿಸಿ ನಮ್ಮ ಕೈಲಾದ ಮಟ್ಟಿಗೆ ಪುಣ್ಯ ಕರ್ಮವನ್ನ ನಾವು ಮಾಡಿ ನೀಗಿದ ವ್ಯವಹಾರವನ್ನ ನಮ್ಮ ಮನಸ್ಸಿಗೂ ಕೂಡ ಏನ್ ಮಾಡ್ಬೇಕು, ಸದ್ಗುಣಗಳನ್ನ ನಾ ಏನ್ ಮಾಡಾಕತ್ತೇನಿ, ಏನನ್ನ ನಾನು ನನ್ನ ಜೀವನದೊಳಗ ನನ್ನ ಜೀವನ ನಡತೆ ಹೇಗೆ ನಡೆದಿದೆ ಅಂತ ನಾವು ವಿಚಾರ ಮಾಡಿದ್ದಾದ್ರ ಈ ಜೀವನದೊಳಗ ನಾವೆಲ್ಲರೂ ಯಾರಿಗೂ ನಿಂದ ಮಾಡೋರು, ಬೇದರ ಬೇಲಿ ಪಡೆದರ ಬೇಲಿ ಎಂತ ಮಾತುಗಳನ್ನ ಆಡಿದರೂ ಕೂಡ ಅದಕ್ಕ ನಿಂದಕರು ಇರಬೇಕಂತ. ಹೀಗೆ ಆ ಕೇರಿ ಸ್ವಚ್ಛ ಆಕತ್ತಲ್ಲ, ನಾವು ಮಾಡಿರುವ ಪಾಪ ಎಲ್ಲವೂ ಕೂಡ ಅವರು ತಮ್ಮ ನಾಲಿಗೆಯಿಂದ ನೆಕ್ತಾರಂತ. ಅದಕ್ಕೆ ಅವರಂತೆ ನಾವು ನಿಂದಕರಾಗಬಾರ್ದು. ವಂದಕರಾಗಿ ವಂದಿಸಿ ಪೂಜಿಸಿ ಜೀವನ ಮಾಡಿದ್ವಿ ಅಂದ್ರ ಅದು ಜೀವನದೊಳಗ ನಮಗ ಸಾರ್ಥಕತೆ ಆಗತ್ತಂತ ಹೇಳಿದಾರ. ಸಮಯ ಬಾಳಾತು. ಮತ್ತ ನಾಳೆಯ ದಿನದಲ್ಲಿ ಸಾಯಂಕಾಲ ಮತ್ತೇನನ್ನ ಹೇಳ್ತಾರಂತ ಹೇಳಿ ವಿಚಾರ ಮಾಡೋ. ನಮ್ಮಲ್ಲಿಗೆ ಇವೆರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ.